ಕೊಪ್ಪಳ ಅಜ್ಜನ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಸಂಜೆ 5:30ಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಅದ್ಧೂರಿ ರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಮೇಘಾಲಯ ರಾಜ್ಯಪಾಲ CH ವಿಜಯಶಂಕರ್ ಮಹಾರಥೋತ್ಸವಕ್ಕೆ ಚಾಲನೆಯನ್ನ ನೀಡುತ್ತಾರೆ. ರಥೋತ್ಸವದ ಅಂಗವಾಗಿ ನಿನ್ನೆ ಗವಿಸಿದ್ದೇಶ್ವರ ಮೂರ್ತಿ ಮತ್ತು ಕಳಶ ಸ್ಥಾಪನೆಯನ್ನ ನೆರವೇರಿಸಲಾಗಿತ್ತು. ಭಕ್ತಿಯಿಂದ ಮೆರವಣಿಗೆಯ ಮೂಲಕ ಕಳಶ ಸ್ಥಾಪನೆಯನ್ನ ಮಾಡಲಾಗಿದೆ. ಜೊತೆಗೆ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡ ಗವಿಮಠ ಭಕ್ತರ ಗಮನವನ್ನ ಸೆಳೀತಾ ಇದೆ. ವರ್ಣರಂಜಿತ ದೀಪಾಲಂಕಾರದಲ್ಲಿ ಸೆಲ್ಫಿಯನ್ನ ತೆಗೆದುಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇನ್ನು ಗವಿಮಠದ ಶ್ರೀಗಳು ಸಿದ್ಧತೆಗಳ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಿದರು. ನಮ್ಮ ಪ್ರತಿನಿಧಿ ಮಹದೇವ್ ಕೊಪ್ಪಳದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವ್, ಯಾವ ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇದೆ? ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಖ್ಯಾತಿಯನ್ನ ಪಡೆದಿರುವಂಥದ್ದು. ಇವತ್ತು ಸಿದ್ಧತೆಗಳು ಯಾವ ರೀತಿಯಲ್ಲಿ ನಡೀತಾ ಇರುವಂಥದ್ದು ಅಲ್ಲಿ ಮಹದೇವ್? ನವೀನ್, ಉತ್ತರ ಭಾರತದಲ್ಲಿ ಕುಂಭಮೇಳಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ಅಂದ್ರೆ ಕೋಟ್ಯಾಂತರ ಜನ ಸೇರ್ತಾರೆ. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಸೇರಿ ಜಾತ್ರೆಯನ್ನ ಆಚರಣೆ ಮಾಡುವಂತದ್ದು ಅಂದ್ರೆ ಅದು ಗವಿಸಿದ್ದೇಶ್ವರ ಜಾತ್ರೆ. ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ದೂರಿಯಾದಂತ ಚಾಲನೆ ದೊರಕುವಂತ ಸಾಧ್ಯತೆ ಇದೆ. ಆದ್ರೆ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ. ನಾವು ಸದ್ಯ ಮಠದ ಆವರಣದಲ್ಲೇನೆ ಇದ್ದೀನಿ. ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಈಗಾಗಲೇ ರಥೋತ್ಸವಕ್ಕೆ ಅಲಂಕಾರವನ್ನ ಮಾಡಿ ರಥವನ್ನ ಎಳೆಯಲು ಸಾಯಂಕಾಲ 5 ಗಂಟೆಗೆ ರಥ ಎಳೆಯೋಕೆ ಈ ಚಾಲನೆ ಸಿಗುತ್ತೆ. ರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲರು ಈಗ ವಿಜಯಶಂಕರ್ ಅವರು ಒಂದು ಚಾಲನೆಯನ್ನ ಕೊಡ್ತಾರೆ. ಪ್ರತಿ ವರ್ಷ ಒಂದು ಜಾಗೃತಿಗಾಗಿ ಜಾತ್ರೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಮಹಿಳೆಯರು ಬೆಳಗ್ಗೆಯಿಂದಲೂ ಕೂಡ ಬಂದು ತಮ್ಮ ಮಕ್ಕಳನ್ನ ಪಾದಯಾತ್ರೆಯ ಮೂಲಕ ಕರೆದುಕೊಂಡು ಬಂದು ದೇವರ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸುಮಾರು ಈ ಜಾತ್ರೆಗೆ 6 ಲಕ್ಷಕ್ಕೂ ಅಧಿಕ ರಥೋತ್ಸವಕ್ಕೆ ಸಾಕ್ಷಿ ಆಗ್ತಾರೆ. ಸುಮಾರು 8 ಲಕ್ಷಕ್ಕೂ ಅಧಿಕ ಜನ ಪ್ರಸಾದ ಸೇವೆಯನ್ನ ಮಾಡ್ತಾರೆ ಅಂತ ಹೇಳಿ ಮಠದ ಆಡಳಿತ ಮಂಡಳಿ ತಿಳಿಸಿರುವಂತದ್ದು. ಅಂದ್ರೆ ಈ ಜಾತ್ರೆಗೆ ಯಾವಾಗ್ಲೂ ಕೂಡ ಲಕ್ಷಾಂತರ ಜನ ಸೇರ್ಕೊಂಡು ಬಂದು ಜಾತ್ರೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ 18ನೇ ಪಟ್ಟಾಧಿಕಾರಿಯಾಗಿ ಅಭಿನವ ಶ್ರೀಗಳು ಆದ ನಂತರ ಈ ಜಾತ್ರೆಗೆ ಒಂದು ವಿಶೇಷ ಮೆರುಗು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಬೇರೆ ಬೇರೆ ರೀತಿಯಾದಂತಹ ಒಂದು ಕೆಲವೊಂದು ಯೋಚನೆಗಳನ್ನ ಇಟ್ಕೊಂಡು ಬಂದು ಅವನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸಗಳನ್ನ ಶ್ರೀಗಳು ಮಾಡ್ತಾರೆ. ಅಂದ್ರೆ ಜಲ ಸಂರಕ್ಷಣೆ ಆಗಿರ್ಬೋದು, ಮರಗಳನ್ನ ಬೆಳೆಸೋದಾಗಿರ್ಬೋದು, ಈ ರೀತಿಯಾದಂತಹ ವಿಶೇಷ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾರೆ. ಇದೇ ಜಾಗೃತಿಗಾಗಿ ಜಾತ್ರೆ. ಬರೀ ಜಾತ್ರೆ ಅಲ್ಲ, ಜಾಗೃತಿ ಕೂಡ ಆಗಿರ್ಬೋದು. ಅಕ್ಷರ ದಾಸೋಹ ಆಗಿರ್ಬೋದು, ಧಾರ್ಮಿಕ ದಾಸೋಹ ಆಗಿರ್ಬೋದು, ಅನ್ನ ದಾಸೋಹ, ಎಲ್ಲರ ಬಗ್ಗೆ ಕೂಡ ಜಾಗೃತಿ ಆಗ್ಬೇಕು ಅನ್ನೋದು ಶ್ರೀಗಳ ಮುಖ್ಯ ಧ್ಯೇಯ ಆಗಿದೆ. ಇನ್ನು ಜಾತ್ರೆಗೆ ಬಂದಂತ ಭಕ್ತರೇನು ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಮಾತಾಡ್ಸ್ತಾ ಹೋಗೋಣ. ಅಮ್ಮ, ತಾವ್ ಯಾವ ಊರು? ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ರಿ? 30 ವರ್ಷ ಆತ್ರಿ ನಾವ್ ಇಲ್ಲಿಗೆ ಬಂದು. ಚೆನ್ನಾಗೈತ್ರಿ. ವರ್ಷಕ್ಕಿನ್ನ ವರ್ಷ ಜನ ಜಾಸ್ತಿ ಬಾಳ ರೀ. ದಾಸೋಗ ಆತು, ಪ್ರತಿ ದಾನಗಳು ದಾನ ಮಾಡೋದಾತ ಎಲ್ಲ ಕೊಪ್ಪಳ ತಾಲೂಕ್ ಸುತ್ತಮುತ್ತ ಎಲ್ಲ ಜನ ಬಾಳ ಚೆನ್ನಾಗಿ ಮಾಡ್ತಾರ. ಏನ್ ವಿಶೇಷ ಅಮ್ಮ ಜಾತ್ರೆದು? ಇದ್ರದ್ದು ಗವಿಸಿದ್ದೇಶ್ವರ ಜಾತ್ರೆದ ವಿಶೇಷ ಏನು? ವಿಶೇಷ ಅಂದ್ರೆ ಊಟದ್ದು ರೀ. ಊಟದ್ದು ಮಿರ್ಚಿ ಮಂಡಾಳ ಪಳಾರ ಅದ ವಿಶೇಷ. ತಾವೇನ್ ಹೇಳ್ತೀರಿ ಸರ್? ಅದೇ ಅಕ್ಷರ ದಾಸೋಹ, ಅಂಗವಿಕಲರಿಗೆಲ್ಲ ಇದು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ವರ್ಷ ಒಂದೊಂದು ವಿಶೇಷವಾಗಿ ಮಾಡ್ತಾರೆ. ಇನ್ನು ಹೆಚ್ಚಿಗೆ ಬೆಳೀತಾ ಇರ್ತದೆ ವರ್ಷ. ಇದಿಷ್ಟು ಇಲ್ಲಿನ ಭಕ್ತರ ಮಾತು. ಅಂದ್ರೆ ಪ್ರತಿ ವರ್ಷ ಕೂಡ ಜಾತ್ರೆ ಯಾವಾಗ್ಲೂ ಮಾಡ್ಕೊಂಡು ಬರ್ತಾ ಇದ್ರೆ. ಇಲ್ಲೊಬ್ರು ಭಕ್ತರು ಇದ್ದಾರೆ. ತಾವ್ ಎಲ್ಲಿಂದ ಬಂದಿದ್ದೀರಿ ಸರ್? ನಮಸ್ಕಾರ, ನಾವು ಮೈಸೂರಿಂದ ಬಂದಿದ್ದೇವೆ. ಇದು ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ನಾವು ಇದನ್ನ ನಾವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದ್ದು. ಲೈಫ್ ಅಲ್ಲಿ ನಮ್ದೊಂದು ಕನಸಾಗಿತ್ತು. ಹೇಗೆ ನಾವು ಹತ್ತಿರದಿಂದ ದರ್ಶನ ಮಾಡಬೇಕು ಅಂತ ನಮ್ದೊಂದು ಕನಸು ಇದು. ನಿಜವಾಗ್ಲೂ ಇಲ್ಲಿ ಜ್ಞಾನ ದಾಸೋಹ, ಅಕ್ಷರ ದಾಸೋಹ ತುಂಬಾ ಪ್ರಸಿದ್ಧಿಯಾಗಿದೆ. ಇಲ್ಲಿ ಜನ ತುಂಬಾ ಈ ಮಠದ ಬಗ್ಗೆ ತುಂಬಾ ಒಂದು ಭಕ್ತಿಯನ್ನ ಇಟ್ಕೊಂಡಿದ್ದಾರೆ. ಹೇಗೆ ಅಂತಂದ್ರೆ ಇವರ ದಿನನಿತ್ಯದ ಇವರ ಚಟುವಟಿಕೆಗಳು ತುಂಬಾ ಬಡ ಮಕ್ಕಳು ಸುಮಾರು 1951ರಿಂದ ಇಲ್ಲಿ ಸ್ಥಾಪನೆ ಆಗಿರುವಂತಹ ಈ ಒಂದು ವಿದ್ಯಾರ್ಥಿ ನಿಲಯಗಳು, ಪ್ರಸಾದ ನಿಲಯಗಳು, ಶೈಕ್ಷಣಿಕ ಸಂಸ್ಥೆಗಳು ಇದುವರೆಗೂ ಸುಮಾರು 5,000 ಜನ ಇಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ನಮ್ಗೆ.
ಆದ್ರೆ ಈ ಸ್ವಾಮೀಜಿಗಳ ಒಂದು ಸರಳ ವ್ಯಕ್ತಿತ್ವ ಜನಮಾನಸದಲ್ಲಿ ಅಚ್ಚಳಿದಿದೆ ಅನ್ನೋದಕ್ಕೆ ತುಂಬಾ ಖುಷಿ ಪಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನೋಡಿದ್ರಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ದೇಶ ವಿದೇಶಗಳನ್ನು ಕೂಡ ಈ ಜಾತ್ರೆಗೆ ಬರ್ತಾರೆ. ಇಲ್ಲಿನ ದೇವರ ಅಂದ್ರೆ ಗವಿಸಿದ್ದೇಶ್ವರ ಅಜ್ಜನ ಕೃಪೆಗೆ ಪಾತ್ರರಾಗ್ತಾರೆ. ಅವರು ಭಕ್ತಿಯಿಂದಲೂ ಕೂಡ ಬರ್ತಾನೆ ಅಂತಾನೆ ಹೇಳ್ಬೋದು. ನವೀನ್.